Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಏನು ಮಾಡ್ತೀನಿ ಇಲ್ಲಿ ಕನ್ನಡದಲ್ಲಿ ಮಾಡ್ತೀನಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ಎಲ್ಲ ಬೋರ್ಡಿಂಗ್ಗಳೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಓಕೆ, ಅವೆಲ್ಲ ಸಾಲ್ವ್ ಮಾಡಿಸ್ತೀನಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದರೆ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಾಲ್ವ್ ಮಾಡಿಸಿ ಅದನ್ನೆಲ್ಲ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಓಕೆ, ಅದೇ ಥರ ಸೊ ನಮಗೆ ಏನು ಕ್ಲಾಸಸ್ ಮಾಡಿರ್ತೀನಿ ಆ ಕ್ಲಾಸಸ್ PDF ಏನಿರುತ್ತಲ್ಲ ಆ PDF ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಸೊ ಸದ್ಯಕ್ಕೆ ಹಾಕಿಲ್ಲ ಬಟ್ ಇವತ್ತಿಂದ ಹಾಕಿರ್ತೇನೆ ಎಲ್ಲವೂ. ಇವತ್ತಿಂದ ಅಂದರೆ ಈ ಪ್ರೀವಿಯಸ್ ಎಲ್ಲ ಕ್ಲಾಸಸ್ ಏನು ನಡೆದಿವೆ ಎಲ್ಲ ವಿಡಿಯೋಸ್ದು PDF ಇವತ್ತು ಹಾಕಿರ್ತೀನಿ ನೋಡಿ. ಓಕೆ, ಸೊ ನಾವು ಜೆಸ್ಸಿ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತೆ ನಿಮ್ಗೆ ಏನು ಹೇಳಿದ್ರೆ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸಿದ್ರೆ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಕಲ್ತಿದ್ವಿ ಅಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಕ್ವಶನ್ಸ್ ಕಲ್ತಿದ್ವಿ ಮತ್ತೆ ಸೆಟ್ಸ್ ಕಲ್ತಿದ್ವಿ ಫಸ್ಟ್ ಇಯರ್ದು. ಓಕೆ, ಮತ್ತೆ ನಾವು ಇಲ್ಲಿ ಫಾರ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಓಕೆ, ಸೊ ಲೀನಿಯರ್ ಇನ್ಇಕ್ವಾಲಿಟೀಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ ಲೀನಿಯರ್ ಇನ್ಇಕ್ವಾಲಿಟೀಸ್ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೊ ಲೀನಿಯರ್ ಇನ್ಇಕ್ವಾಲಿಟೀಸ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಸೊ ನಾರ್ಮಲ್ ಆಗಿ ಈಕ್ವಾಲಿಟೀಸ್ ಗೊತ್ತಾ ನಿಮಗೆ? ಈಕ್ವಾಲಿಟೀಸ್ ಗೊತ್ತು. ವೈ ಬಿಕಾಸ್ ನಾವು ಏನು ನೋಡೋಣ 2 ಈಸ್ ಈಕ್ವಲ್ ಟು 2 ಇದು ಗೊತ್ತೌದು. ಸೊ 2 ಈಸ್ ಈಕ್ವಲ್ ಟು 3 ಹೇಳಕ್ಕಾಗತ್ತಾ? ಓಕೆ, ಹೇಳಕ್ಕಾಗಲ್ಲ. ಬಟ್ ಇಟ್ ಈಸ್ ರಾಂಗ್. ಇದು ಸಿಂಬಾಲಿಕಲಿ ಇದು ತಪ್ಪಾಗುತ್ತೆ. ಬಟ್ ಇದನ್ನ ಹೆಂಗ್ ರೆಪ್ರೆಸೆಂಟ್ 2 ಈಸ್ ನಾಟ್ ಈಕ್ವಲ್ ಟು 3 ಬಟ್ ಅದನ್ನ ಏನಾಗುತ್ತೆ ಏನನ್ನ ಸಿಂಬಲ್ ರೆಪ್ರೆಸೆಂಟ್ ಮಾಡಬೇಕು ನಾವು? ಏನ್ ರೆಪ್ರೆಸೆಂಟ್ ಮಾಡೋದು? 2 ಈಸ್ ಲೆಸರ್ ದನ್ 3 ಅಂತ ರೆಪ್ರೆಸೆಂಟ್ ಮಾಡ್ಬೇಕು. ಏನಂತ ರೆಪ್ರೆಸೆಂಟ್ ಮಾಡ್ತೀರಾ? 2 ಈಸ್ ಲೆಸರ್ ದನ್ 3. ವೈ ಬಿಕಾಸ್ 2 ಈಸ್ ನಾಟ್ ಈಕ್ವಲ್ ಟು 3 ಬಟ್ ಏನಂದ್ರೆ 2 ಈಸ್ ಲೆಸರ್ ದನ್ 3 ಅಂತ ಹೇಳ್ಬೋದು. ಅದೇ ತರ ಸೊ ನಮ್ಗೆ ನಮ್ಗೆ ಏನಾದ್ರೆ ಸೊ 4 ಈಸ್ ನಾಟ್ ಈಕ್ವಲ್ ಟು 5. ಹೌದಾ? 4 ಈಸ್ ನಾಟ್ ಈಕ್ವಲ್ ಟು 5 ಬಟ್ ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ? ಸೊ 4 ಈಸ್ ಲೆಸರ್ ದನ್ 5 ಅಂತೇಳಿ ನಾವು ರೆಪ್ರೆಸೆಂಟ್ ಮಾಡ್ಬೇಕು. ಇದು ಅರ್ಥ ಆಗ್ಬೇಕು, ಇದು ಗೊತ್ತಿರಬೇಕು. ಓಕೆ, ಸೊ ದಟ್ ಈಸ್ ವೈ ವಿಲ್ ಯೂಸ್ ದಿ ಇನ್ಇಕ್ವಾಲಿಟೀಸ್. ಇನ್ಇಕ್ವಾಲಿಟೀಸ್ ಯಾಕೆ ಮಾಡ್ತೀವಿ ಅಂದ್ರೆ ಇದು ಸೊ ಈ ಕಂಡೀಷನ್ ಇದು ಇನ್ಇಕ್ವಾಲಿಟಿ ಇದು ನಾಟ್ ಈಕ್ವಲ್ ಅಂತ ತೆಗಿಯೋಕ್ಕೋಸ್ಕರ ಏನೋ ಪರ್ಫೆಕ್ಟ್ ಸಿಂಬಲ್ ಹಾಕ್ಬೇಕೋಸ್ಕರ ಸೊ 4 ಈಸ್ ಲೆಸರ್ ದನ್ 5 ಅಂತ ಹೇಳ್ಬೋದು. ಓಕೆ, ಸೊ ನಾವು ಲೆಸರ್ ಇದನ್ನ ಏನಂತೀವಿ? ಲೆಸರ್ ದನ್ ಅಂತೀವಿ. ಓಕೆ, ಈ ತರ ಇದ್ದಾಗ ಲೆಸರ್ ದನ್ ಅಂತೀವಿ. ಸೊ ದಿಸ್ ಈಸ್ ಸೊ ಎಕ್ಸ್ ವ್ಯಾಲ್ಯೂ ಈಸ್ ಲೆಸರ್ ದನ್ 2. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಲೆಸರ್ ದನ್ 2. ಈ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ ಈಕ್ವಲ್ ಟು 2 ಅಂತ ಇದೇನಂತೀವಿ? ಎಕ್ಸ್ ಈಸ್ ಲೆಸರ್ ದನ್ 2. ಎಲ್ಲ ಎಕ್ಸ್ ಈಸ್ ಲೆಸ್ ದನ್ 2 ಅಂತ ಅರ್ಥ. ಓಕೆ, ಇದು ಎಕ್ಸ್ ವ್ಯಾಲ್ಯೂ ಲೆಸ್ ದನ್ 2 ಅಂತ. ಅದೇ ಇದೇನು ದಿಸ್ ವ್ಯಾಲ್ಯೂ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ ಅರ್ಥ. ಈಕ್ವಲ್ ಟು 2 ಅಂತ ಅರ್ಥ. ಓಕೆ, ಇದೇನು ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ ದನ್ ಆರ್ ಈಕ್ವಲ್. ಅದೇ ತರ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 2. ಓಕೆ, ದಿಸ್ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಎಕ್ಸ್ ಈಸ್ ಗ್ರೇಟರ್ ದನ್ 2. ಇದನ್ನೇನ್ ಮಾಡ್ತೀವಿ? ಎಕ್ಸ್ ಈಸ್ ಗ್ರೇಟರ್ ದನ್ 2. ಓಕೆ, ಅದೇ ತರ ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದನ್ನೇನ್ ಹೇಳ್ತೀವಿ? ಈ ತರ ಬಂದಾಗ ಎಕ್ಸ್ ವ್ಯಾಲ್ಯೂ ಇಸ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂತ. ಓಕೆ, ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂತ. ಇಷ್ಟು ಗೊತ್ತಿರಬೇಕು ನಮ್ಗೆ ಎಕ್ಸ್ ವ್ಯಾಲ್ಯೂ. ಸೊ ನಮ್ಗೆ ಸೊ ಗ್ರೇಟರ್ ದನ್ ಆರ್ ಲೆಸ್ ದನ್ ಇದ್ದಾಗ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್. ಇದು ಲೆಸರ್ ದನ್, ಇದನ್ನು ಗ್ರೇಟರ್ ದನ್, ಇದು ಲೆಸರ್ ದನ್ ಆರ್ ಈಕ್ವಲ್ ಟು ಇದು ಗ್ರೇಟರ್ ದನ್. ಇದನ್ನ ಏನಂತೀವಿ? ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಅಂತೀವಿ. ಓಕೆ, ಸೊ ಇದೇನಂತೀವಿ? ಸಾರಿ, ಇವನ್ನ ಏನಂತೀವಿ? ಸೊ ನಮ್ಗೆ ಇವು ಎರಡನ್ನ ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಅಂತೀವಿ. ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಸೊ ಇವೆರಡು ಏನಂತೀವಿ? ಇವೆರಡನ್ನ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂತೀವಿ. ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಓಕೆ, ಯಾರಿಗೆ ಇಂಟ್ರೊಡಕ್ಷನ್ ಗೊತ್ತಿದೆ ಅವ್ರು ಸ್ಕಿಪ್ ಮಾಡ್ಬೋದು. ಇದು ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಯಾವುದು? ಇವೆರಡು ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಸೊ ನಾವು ಕಲರ್ ಚೇಂಜ್ ಮಾಡ್ತೀವಿ ನೋಡಿ. ಇವೆರಡು ಏನಾಗುತ್ತೆ? ಇವೆರಡು ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಇವೆರಡು ಏನಾಗುತ್ತೆ? ಎರಡು ಸ್ಟ್ರಿಕ್ಟ್ ಇಲ್ಲ ಅಂದ್ರೆ ಸ್ಟ್ರಿಕ್ಟ್ ಅಂದ್ರೆ ಇಸ್ ನಥಿಂಗ್ ಬಟ್ ವಾಟ್ 2 ಗಿಂತ ಕಡಿಮೆ ಇದ್ರೆ 2 ಗಿಂತ ಕಡಿಮೆ ಇದ್ದಿದ್ದೇ ಅದು. ಓಕೆ, 2 ಗಿಂತ ಕಡಿಮೆನೇ ಏನಿರುತ್ತೆ. ಬಟ್ ಇಲ್ಲಿ ನೋಡಿ ಸೊ 2 ಇಟ್ ಈಸ್ ಲೆಸರ್ ದನ್ ಆರ್ ಈಕ್ವಲ್ ಟು 2 ಗಿಂತ ಕಡಿಮೆ ಇರ್ಬೋದು ಅಥವಾ 2 ಇರ್ಬೋದು. ಓಕೆ, ಮೀನಿಂಗ್ ಏನೋ 2 ಅಥವಾ 2 ಗಿಂತ ಕಡಿಮೆ, 2 ಇರ್ಬೋದು ಅಥವಾ 2 ಗಿಂತ ಕಡಿಮೆ ಅಂತ. ಅದೇ ತರ ಇದೇನು 2 ಅಥವಾ 2 ಗಿಂತ ದೊಡ್ಡದು. ಎಕ್ಸ್ ವ್ಯಾಲ್ಯೂ ಏನು 2 ಅಥವಾ 2 ಗಿಂತ ದೊಡ್ಡದು ಅಂತಂದಾಗ ಸೊ ದಿಸ್ ವಿ ಕಾಲ್ ಇಟ್ ಆಸ್ ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಈ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಏನಾಗುತ್ತೆ? 2 ಅಥವಾ 2 ಅಂದ್ರೆ 2 ಗಿಂತ ಕಡಿಮೆ ಇರುತ್ತೆ, 2 ಅಂದ್ರೆ 2 ಗಿಂತ ಜಾಸ್ತಿನೇ ಇರುತ್ತೆ. ಸೊ ದಿಸ್ ಟೈಪ್ ಆಫ್ ಇನ್ಇಕ್ವಾಲಿಟೀಸ್ ವಿ ಕಾಲ್ ಇಟ್ ಆಸ್ ಸ್ಲ್ಯಾಕ್ ಇನ್ಇಕ್ವಾಲಿಟಿ ಅಂಡ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಓಕೆ, ಇಷ್ಟ ಆಯ್ತಾ? ಸೊ ಇನ್ನೊಂದು ಸೊ ಇನ್ಇಕ್ವಾಲಿಟಿ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಹೆಂಗ್ ಮಾಡ್ತೀವಿ? ನಾರ್ಮಲ್ ಆಗಿ ನೀವು ಅಡಿಷನ್ ಅಥವಾ ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ 3x plus 2 is lesser than 3x
3x plus 2 is lesser than 2x minus 1 ಅಂತ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ, ಸೊ ನಾವೇನ್ ಮಾಡಿ ಪ್ಲಸ್ 2x ಈ ಕಡೆ ತಗೊಂಡು, ಸೊ ಪ್ಲಸ್ 2x ಈ ಕಡೆ ನಾರ್ಮಲಿ ಈಕ್ವಲ್ ಸಿಂಬಲ್ ಹೆಂಗ್ ಮಾಡ್ತೀವಿ ಹಂಗೆ ಮಾಡೋದು. ಅದೇ ತರ ಇಲ್ಲಿ ಪ್ಲಸ್ 2x ಈ ಕಡೆ ಅಂದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ 2x. 3x ಪ್ಲಸ್ 2x ಅಂದ್ರೆ ಮೈನಸ್ 2x ಅಂತ. ಓಕೆ, ನಾವು ಇದು ಪ್ಲಸ್ 2 ಆ ಕಡೆ ತಗೊಂಡೋಗಿ, ಸೊ ಪ್ಲಸ್ 2 ಅಂದ್ರೆ ಮೈನಸ್ 2 ಆಗುತ್ತೆ, ಮೈನಸ್ 1 ಆಗುತ್ತೆ. ಸೊ 3x ಅಲ್ಲಿ 2x ಹೋದಾಗ ಎಷ್ಟಾಗುತ್ತೆ, ದಟ್ ಈಸ್ x is lesser than or equal to minus 2. x ವ್ಯಾಲ್ಯೂ ಏನು, ಸೊ x ವ್ಯಾಲ್ಯೂ ದಟ್ ಈಸ್ lesser than or equal to minus 2. ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಅದು ಇಂಟರ್ವಲ್ ಫಾರ್ಮ್ಯಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ x belongs to ಏನು, x belongs to 3 ಗಿಂತ ಕಡಿಮೆ. 3 ಗಿಂತ ಕಡಿಮೆ ಅಂದ್ರೆ ಯಾವ್ಯಾವ ಬರುತ್ತೆ, ಮೈನಸ್ ಇನ್ಫಿನಿಟಿ ಅಂತ ಬರಬೇಕು. ಸೊ ದಟ್ ಈಸ್ ವೈ ದಿಸ್ ಇಸ್ ಮೈನಸ್ ಇನ್ಫಿನಿಟಿ ಇಂದ ಮೈನಸ್ 3. ಇಲ್ಲಿ ಬರೀ ಲೆಸರ್ ದನ್ ಇದೆ, ಲೆಸರ್ ದನ್ ಇದ್ದಾಗ ದಟ್ ವಿ ಹ್ಯಾವ್ ಟು ಇಟ್ ಆಸ್ ಓಪನ್ ಬ್ರಾಕೆಟ್. ಲೆಸರ್ ದನ್ ಇದ್ದಾಗ ನಾವೇನ್ ಮಾಡಬೇಕು, ಓಪನ್ ಬ್ರಾಕೆಟ್. ಅದೇ ತರ ನಾವು ಲೆಸರ್ ದನ್ ಆರ್ ಈಕ್ವಲ್ ಟು ಮೈನಸ್ 3 ಅಂತಿದ್ದಾಗ ಇದನ್ನ ಏನ್ ಮಾಡ್ಬೇಕಂದ್ರೆ, ದಟ್ ಈಸ್ x belongs to ಮೈನಸ್ ಇನ್ಫಿನಿಟಿ ಇಂದ ಮೈನಸ್ 3 ಕ್ಲೋಸ್ಡ್ ಬ್ರಾಕೆಟ್ ಈಕ್ವಲ್ ಟು ಇದ್ದಾಗ, ಅಂದ್ರೆ ಇನ್ಕ್ಲೂಡಿಂಗ್ 3 ಅಂತ ಅರ್ಥ, ಇನ್ಕ್ಲೂಡಿಂಗ್ 3 ಅಂತ ಅರ್ಥ. ದಟ್ ಈಸ್ ವೈ ಲೆಸರ್ ದನ್ ಆರ್ ಈಕ್ವಲ್ ಟು ಅಂತ ಇದ್ದಾಗ ಈ ತರ ಬರ್ಕೋಬೇಕು. ಅರ್ಥ ಆಯ್ತಾ? ಓಕೆ, ಇದಾಯ್ತಾ? ಓಕೆ, ಇದಾಯ್ತು. ನೀವು ಆಡ್ ಪ್ಲಸ್ 1 ಮೈನಸ್ 1 ಕಳಿಸಬಹುದು. ಓಕೆ, ಇದಾದ್ಮೇಲೆ ಸೊ ನಾವು ಒನ್ ಮೋರ್ ಕಂಡೀಷನ್ ಇಷ್ಟು ನಾವು ಏನಂತಂದಾಗ, ಓಕೆ, ಒನ್ ಮೋರ್ ಕಂಡೀಷನ್ ಏನಂದ್ರೆ, ಸೊ ನಮ್ ಸಪೋಸ್ ಇಫ್ ಯು ಹ್ಯಾವ್ 3x ಮೈನಸ್ 3x ದಟ್ ಈಸ್ ಈಕ್ವಲ್ ಟು ಮೈನಸ್ 6 ಅಂತಿದೆ. ಓಕೆ, ಮೈನಸ್ 3x ದಟ್ ಈಸ್ ಈಕ್ವಲ್ ಟು ಮೈನಸ್ 6 ಇದೆ ಅಂತ ಅನ್ಕೊಳ್ಳಿ. ಸೊ ವೆನ್ ಎವರ್ ಇನ್ಇಕ್ವಾಲಿಟೀಸ್ ಅಲ್ಲಿ ಸಪೋಸ್ ಇಫ್ ಯು ಹ್ಯಾವ್ ಮೈನಸ್ 2 is lesser than 4, ಹೌದಾ? ಓಕೆ, ಮೈನಸ್ 2 is lesser than 4. ಓಕೆ, ಈಗ ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಮೈನಸ್ ಆಫ್ ಮೈನಸ್ 2. ಓಕೆ, ದಿಸ್ ವಿಲ್ ಬಿಕಮ್ ಮೈನಸ್ 4. So lesser than, okay, so this minus, so minus of minus 2 ಇಲ್ಲಿ minus 4 ಆಗುತ್ತೆ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ 2 is lesser than ಏನಾಗುತ್ತೆ, ಮೈನಸ್ 2. How you just see 2 is lesser than 4 ಆಗುತ್ತೆ, ಮೈನಸ್ 4 ಅಲ್ಲ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಸೊ ಇಟ್ ಈಸ್ ನಾಟ್ ಕರೆಕ್ಟ್. ಬಟ್ ದಟ್ ಈಸ್ ವೈ, ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಇದು ತಪ್ಪಾಗುತ್ತೆ. ವೈ, ಬಿಕಾಸ್ 2 is greater than ಮೈನಸ್ 2. ನಾವು ಮೈನಸ್ ಇಂದ ಯಾವತ್ತಿದ್ರು ಮೈನಸ್ ಇಂದ ಇನ್ಇಕ್ವಾಲಿಟಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಸೊ ನಾವೇನ್ ಮಾಡ್ಬೇಕಂದ್ರೆ, ಸೊ ಈ ಇನ್ಇಕ್ವಾಲಿಟಿ ಏನಿರುತ್ತೆ ಇದು ಚೇಂಜ್ ಮಾಡಿ, ಇನ್ಇಕ್ವಾಲಿಟಿ ಏನಿರುತ್ತೆ ಅಚೇಂಜ್ ಮಾಡಿ. ಇಲ್ಲಿ ಲೆಸರ್ ದನ್ ಇದ್ದಿತ್ತಾ, ಸೊ ನೀವು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿರೋ ಅನ್ಕೊಳ್ಳಿ ಎರಡು ಕಡೆ, ಲೆಸರ್ ದನ್ ಇದ್ದಿತ್ತಾ, ನಮಗೆ ಏನಾಗುತ್ತೆ, ಗ್ರೇಟರ್ ದನ್. ಇನ್ನೊಂದು, ಸೊ ಒನ್ ಮೋರ್ ಥಿಂಗ್ ಯು ಶುಡ್ ಸಿ, ಸೊ x divided by 2 is greater than x 3x divided by 2 ಇದೆ, 3 ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ 2x divided by 4 ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಹಿಂಗ್ ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. ಯಾವ್ದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಕ್ರಾಸ್ ಮಾಡಬೇಕು, ಎಲ್ಲ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಬಹುದು. ದಿಸ್ 4 into x is 4 into x divided by 2 into 3x. Okay, so now ಇಲ್ಲಿ x 2 1 ja 2 2 ja. Okay, this will be got left with 2x is lesser than 2x is greater than 3x. ಇಷ್ಟು ಒಂದು, ಸೊ x ಕ್ಯಾನ್ಸಲ್ ಮಾಡಂಗಿಲ್ಲ. ಓಕೆ, ನೀವು ಮತ್ತೆ ನೀವು ಈಕ್ವಲ್ ಸಿಂಬಲ್ x ಕ್ಯಾನ್ಸಲ್ ಮಾಡ್ತೀರಾ, ಬಟ್ ಇಲ್ಲಿ ಕ್ಯಾನ್ಸಲ್ ಮಾಡಂಗಿಲ್ಲ. ಓಕೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ಸೊ ನಾವು ಈ 3x ಅಥವಾ 3x ನ ಈ ಕಡೆ ತಗೊಂಡ್ಬನ್ನಿ. ಓಕೆ, ಸೊ 3x ನ ಈ ಕಡೆ ತಗೊಂಡ್ರೆ ಅಥವಾ 2x ನ ಈ ಕಡೆ ತಗೊಂಡ್ರೆ ಇವಾಗ ಏನಾಗುತ್ತೆ, ಸೊ 2x ನ ಈ ಕಡೆ ತಗೊಂಡ್ರೆ ಇಲ್ಲಿ 0 ಬಂದ್ಬಿಡುತ್ತೆ. ಸೊ 3x minus 2x, 3x ಅಲ್ಲಿ 2x ಹೋದ್ರೆ ಎಷ್ಟಾಗುತ್ತೆ, ಸೊ 3x ಅಲ್ಲಿ 2x ಹೋದ್ರೆ x ಆಗುತ್ತೆ. ಇಟ್ ಮೀನ್ಸ್ x ವ್ಯಾಲ್ಯೂ is lesser than 0. x ವ್ಯಾಲ್ಯೂ ಏನು, x ವ್ಯಾಲ್ಯೂ 0 ಗಿಂತ ಕಡಿಮೆ. ಅಂದ್ರೆ ಹಿಂಗೆ ಇದನ್ನ ಹೆಂಗ್ ಬರೀಬಹುದು ಮತ್ತೆ ವಾಪಸ್, ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ x ವ್ಯಾಲ್ಯೂ is lesser than 0. x ವ್ಯಾಲ್ಯೂ ಏನು 0 ಗಿಂತ ಕಡಿಮೆ. ಈ ತರ ಸಾಲ್ವ್ ಮಾಡೋದು. ಓಕೆ, ಈ ತರ ಆಯ್ತಾ? ಅಂದ್ರೆ ನೋಡಿ, ಸಪೋಸ್ 1/x ಐತೆ ಅಂತ ಅನ್ಕೊಳ್ಳಿ. ಇಸ್ ಒನ್ ಮೋರ್ ಇಕ್ವೇಷನ್, 1/x ಇದೆ. 1/x is lesser than or equal to 2x ಇದೆ ಅಂತ ಅನ್ಕೊಳ್ಳಿ. ಓಕೆ, 1/x is lesser than 2x ಇದೆ. ಈ ಡೈರೆಕ್ಟ್ x ಇಂದ ಅಲ್ಲಿ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ನಮ್ಗೆ ಗೊತ್ತಿರಬೇಕು, ಇದು ನಮ್ಗೆ ಪಾಸಿಟಿವ್ ವ್ಯಾಲ್ಯೂ ಗೊತ್ತಿದ್ದಾಗ ಮಾತ್ರ ನಾವು ಮಲ್ಟಿಪ್ಲೈ ಮಾಡೋದು. ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಅಂತ ಗೊತ್ತಿಲ್ಲಲ್ಲ ನಮ್ಗೆ, ಸೊ ದಟ್ ಈಸ್ ವೈ ನಾವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಇದನ್ನ ಹೆಂಗ್ ಮಾಡ್ಬೋದು ಅಂದ್ರೆ, ಸೊ 1 minus 2x, ಓಕೆ 1 minus x, ಓಕೆ ಇದು 2x ಹಾಕಿದ್ರೆ ಮೈನಸ್ 2 ಆಗುತ್ತೆ. ಸೊ ಈ ತರ ಇದು ಮೈನಸ್ 2, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಬೇಕು. ಈ ತರ ಫರ್ದರ್ ಸಿಂಪ್ಲಿಫೈ ಮಾಡಬೇಕು. ಓಕೆ, ಮತ್ತೆ ನೀವು ಇಲ್ಲಿ ನೆಗೆಟಿವ್ ಇದು ಗೊತ್ತಿಲ್ಲ ನಮ್ಗೆ, ಎಕ್ಸ್ ವ್ಯಾಲ್ಯೂ ಅನ್ನೋನ್ ಇದೆ, ದಟ್ ಈಸ್ ವೈ ಈ ತರ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಬೇಕು. ಸೊ ನಮ್ಗೆ ಇಲ್ಲಿ ನೋಡಿ, ಬಟ್ ಇಲ್ಲೇನು ಇವು ನಂಬರ್ಸ್ ಗೊತ್ತಿದೆ ನಮ್ಗೆ, ಇವ ನಂಬರ್ ಪಾಸಿಟಿವ್ ನಂಬರ್ ನಾವು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಪಾಸಿಟಿವ್ ನಂಬರ್ ಈ ತರ ಮಲ್ಟಿಪ್ಲೈ ಮಾಡ್ಬೋದು, ಬಟ್ ನಮ್ಗೆ ಎಕ್ಸ್ ವ್ಯಾಲ್ಯೂ ಅಂತ ಇದ್ದಾಗ ಹಿಂಗ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಓಕೆ, ಅರ್ಥ ಆಯ್ತಾ? ಸೊ ದಟ್ ಈಸ್ ವೈ ಇಲ್ಲಿ ನೋಡಿ, ಈಗ ನೋಡಿ ಇಲ್ಲೇನಿದೆ, ಮೈನಸ್ 3x is lesser than or equal to 6 ಇದೆ, ಏನಿದೆ ಮೈನಸ್ 6 ಇದೆ. ಸೊ ನಾವ್ ಏನ್ ಮಾಡೋಣ, ಇಲ್ಲಿ 3 ತರಬಹುದಾ? ಓಕೆ, 3 ತರ ಏನಾಗುತ್ತೆ, ಮೈನಸ್ x is lesser than or equal to -3 divided by 3. ಓಕೆ, ಮೈನಸ್ ತರಬಾರ್ದು ಮತ್ತೆ.
ಸೊ ಮೈನಸ್ ಅಂದ್ರೆ ತಪ್ಪಾಗುತ್ತೆ. ಮೈನಸ್ ಬಂದಾಗ ಅಲ್ಲಿ ಎಲ್ಲಿದ್ದು ಅಲ್ಲೇ ಇಡಬೇಕು. ಓಕೆ, ನಾವು 3 1 ಎಷ್ಟಾಗುತ್ತೆ 3 2. ಸೊ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದಾನ್ ಈಕ್ವಲ್ ಟು ಮೈನಸ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದಾನ್ ಈಕ್ವಲ್ ಟು -2. ಬಟ್ ಈಕ್ವೇಷನ್ ಇಲ್ಲಿ ಎಕ್ಸ್ ಇರಬಾರ್ದು ನಾವು. ಇಲ್ಲಿ ಎಕ್ಸ್ ಇರಬಾರ್ದು. ಸೊ ಎಕ್ಸ್ ಇರಬಾರ್ದು ಅಂದ್ರೆ ಏನ್ ಮಾಡಬೇಕು, ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಎರಡು ಕಡೆ ಏನ್ ಮಾಡೋಣ, ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಮೈನಸ್ ಇದ್ದಿದ್ದು ಏನಾಗುತ್ತೆ, ಮೈನಸ್ ಇಂದ ಮಲ್ಟಿಪ್ಲೈ ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್ ಮಾಡಿದ್ರೆ ಮೈನಸ್ ಎಕ್ಸ್ ಇದ್ದಿದ್ದು ಏನಾಗುತ್ತೆ, ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ನಮ್ಗೆ ಇದೇನಾಗುತ್ತೆ, ಇದನ್ನು -2 ಇದನ್ನ ಪ್ಲಸ್ 2 ಆಗುತ್ತೆ. ಅವಾಗ ಇನ್ಈಕ್ವಾಲಿಟಿ ಏನ್ ಮಾಡಬೇಕು, ಲೆಸರ್ ದನ್ ಇದ್ದಿದ್ದು ಏನಾಗುತ್ತೆ, ನಮ್ಗೆ ಗ್ರೇಟರ್ ದನ್ ಆಗುತ್ತೆ. ಇಷ್ಟು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. whenever we are multiplying with the so negative number ಅಥವಾ ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಈಕ್ವಾಲಿಟಿ ಚೇಂಜ್ ಆಗುತ್ತೆ. ಲೆಸರ್ ದನ್ ಇದ್ದು ಗ್ರೇಟರ್ ದನ್ ಆಗುತ್ತೆ, ಗ್ರೇಟರ್ ದನ್ ಇದ್ದು ಲೆಸರ್ ದನ್ ಆಗುತ್ತೆ. ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಇದಾಯ್ತಾ? ಸೊ ಇಫ್ ಯು ಹ್ಯಾವ್ ಇದು ಬರೀ ಲೆಸರ್ ದನ್ ಈಕ್ವಲ್ ಟು ಕೊಟ್ಟಾಗ, ಓಕೆ, ನಮ್ಗೆ ಈ ತರ ಕಂಡೀಷನ್ಸ್ ಕೊಟ್ಟಾಗ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ ಈಕ್ವಲ್ ಟು 3 ಗ್ರೇಟರ್ ದನ್ ಈಕ್ವಲ್ ಟು 2. ಸೊ ಈ ತರ ಕಂಡೀಷನ್ ಕೊಟ್ಟಾಗ ನಾವು ಏನಾದ್ರೂ ಆಡ್ ಮಾಡ್ಬೇಕು ಅನ್ಕೊಡಿ. ಓಕೆ, ಎಕ್ಸ್ ಗೆ ಇಲ್ಲಿ ನಾವೇನ್ ಮಾಡಬೇಕು, x+1 ಅಂತ ಆಡ್ ಮಾಡ್ಬೇಕಂತ ಅನ್ಕೊಳ್ಳಿ. ಸೊ x+1 ಆಡ್ ಮಾಡ್ಕೊಂಡ್ರೆ ಇಲ್ಲಿ ಆಡ್ ಮಾಡಿದ್ರೆ ಅಷ್ಟೇ ಅಲ್ಲ, ಇಲ್ಲಿ ಆಡ್ ಮಾಡಿದ್ರೆ ಎಲ್ಲ ಕಡೆ ಆಡ್ ಮಾಡ್ಬೇಕಂತ. ಸೊ ನಮ್ಮ ಎಲ್ಲ ಕಡೆ 1 1 ಅಂತ ಆಡ್ ಮಾಡ್ಬೇಕಂದ್ರೆ ಸೊ ಏನ್ ಮಾಡಬೇಕು, ಸೊ ದಟ್ ಈಸ್ ಬಿಕಮ್ 2 + 1 is lesser than or equal to x+1 is lesser than or equal to 3+1. ಇಲ್ಲಿ ಒಂದ್ ಕಡೆ ಆಡ್ ಮಾಡ್ತೀವಿ ಅಂದ್ರೆ ಎಲ್ಲ ಕಡೆ ಆಡ್ ಮಾಡ್ಬೇಕಂತ ಅರ್ಥ. ಓಕೆ, ಅರ್ಥ ಆಯ್ತಾ? ಓಕೆ, ನಾವು ಇದನ್ನ ಆಡ್ ಮಾಡಿ ಏನಾಗುತ್ತೆ, ದಟ್ ಈಸ್ 3 ಆಗುತ್ತೆ, ಇದೆಷ್ಟಾಗುತ್ತೆ 4 ಆಗುತ್ತೆ. ವಿಚ್ ಮೀನ್ಸ್ x+1 value is lesser than 4 greater than 3. ಓಕೆ, x+1 value is lesser than 4 greater than 3 ಆಗುತ್ತೆ. ಓಕೆ, ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸೊ ಇದನ್ನ ನೆನ್ಪಿಡೋದು ಫಸ್ಟ್ ಆಫ್ ಆಲ್. ಸೊ whenever you are multiplying with the negative ಇನ್ಈಕ್ವಾಲಿಟಿ ಇದ್ದಾಗ ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ರೆ ಅಂದ್ರೆ ಅದು ಲೆಸರ್ ದನ್ ಇದ್ದಿದ್ದು ಏನಾಗುತ್ತೆ, ಗ್ರೇಟರ್ ದನ್ ಆಗುತ್ತೆ, ಗ್ರೇಟರ್ ದನ್ ಇದ್ದಿದ್ದು ಏನಾಗುತ್ತೆ, ಲೆಸರ್ ದನ್ ಆಗುತ್ತೆ. ಲೆಸರ್ ದನ್ ಈಕ್ವಲ್ ಟು ಇದ್ದಿದ್ದು ಗ್ರೇಟರ್ ದನ್ ಈಕ್ವಲ್ ಟು ಆದ್ರೆ ಗ್ರೇಟರ್ ದನ್ ಈಕ್ವಲ್ ಟು ಇದ್ದಿದ್ದು ಲೆಸರ್ ದನ್ ಈಕ್ವಲ್. whenever you have multiplying by the -1 ಅಥವಾ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಈಕ್ವಾಲಿಟಿ ಚೇಂಜ್ ಆಗುತ್ತೆ ಅಂತ ಅರ್ಥ. ಇದು ನಿಮ್ ತಲೆಯಲ್ಲಿ ಇಟ್ಕೋಬೇಕು. ಇನ್ನೊಂದು ಏನಂದ್ರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದ್ದಾಗ 1/x ಈ ತರ ಇದ್ದಾಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಡೈರೆಕ್ಟ್ ಆಗಿ ಮಾಡಂಗಿಲ್ಲ. ನೀವು ಪಾಸಿಟಿವ್ ನಂಬರ್ಸ್ ಇದ್ರೆ ಮಾಡಬಹುದು, ಬಟ್ ಉಳ್ಕಿದ್ ಬೇರೆ ನಂಬರ್ ಮಾಡಂಗಿಲ್ಲ. ಸೊ ನಾವು ವಿಲ್ ಗೋ ಫಾರ್ ಕ್ವಶನ್ಸ್. ಇದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ. ಈಸಿ ಕ್ವಶನ್ಸ್ ನೋಡಿ, 2 ಮಾರ್ಕ್ಸ್ ಕ್ವಶನ್ ಏನ್ ಟಫ್ ಏನಿರಲ್ಲ. ಓಕೆ, ಅವ್ರ ಏನ್ ಕೊಡ್ತಾರೆ, ಡೈರೆಕ್ಟ್ ಆಗಿ ಇದನ್ನ ಸಾಲ್ವ್ ಮಾಡಿ ಅಂತ ಕೊಟ್ಟಾಗ ಅಂದ್ರೆ ಸಾಲ್ವ್ ಅಂತ ಇಸ್ ನಥಿಂಗ್ ಬಟ್ ವಾಟ್ ನಮ್ಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಂತ ಅರ್ಥ. ಸಾಲ್ವ್ ಅಂದ್ರೆ ಏನು, ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿರಿ ಅಂತ ಹೇಳಿರ್ತಾರೆ. ಓಕೆ, ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದು ಸೊ ಅದು ಯಾವ ಇಂಟರ್ವಲ್ ಅಲ್ಲಿ ಬರುತ್ತೆ ಬರ್ಬಿಟ್ಟು ಮುಗಿತು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಂಡು ಏನಿದ್ದಂಗೆ 4x + 3 is lesser than 6x + 7. ಓಕೆ, 4x + 3 lesser than 6x + 7 ಇಷ್ಟೈತೆ. ಸೊ ಇಷ್ಟಿದ್ದು ಏನ್ ಮಾಡೋಣ ನಾವು, ಇಷ್ಟಿದ್ದು ಏನ್ ಮಾಡಂದ್ರೆ ಇದು +6 ನ ಈ ಕಡೆ ತಗೋಣ, +6 ನ ಈ ಕಡೆ ತಂದ್ರೆ ಏನಾಗುತ್ತೆ, -6 ಆಗುತ್ತೆ. ಸೊ 4x - 6x. ಓಕೆ, ಇದು +3 ನ ಕಡೆ ತಗೊಂಡು +3 ನ ಕಡೆ ತಗೊಂಡ್ರೆ ಏನಾಗುತ್ತೆ, ದಟ್ ಈಸ್ -3 ಆಗುತ್ತೆ. -3 + 7. ಓಕೆ, ನಾವು 4x ಅಲ್ಲಿ 6x ಹೋದಾಗ ಎಷ್ಟಾಗುತ್ತೆ, ದಟ್ ಈಸ್ -4x is lesser than. ಸೊ 7 ಅಲ್ಲಿ 3 -3 ಹೋದಾಗ ಎಷ್ಟಾಗುತ್ತೆ, ದಟ್ ಈಸ್ 4. ಒನ್ ಮೋರ್ ಥಿಂಗ್, ಇದನ್ನ 4 ನ ಡಿವೈಡ್ ಮಾಡ್ಬೇಕು. ಸೊ 4 ಏನಾಗುತ್ತೆ, -x is lesser than 4 divided by 4. ಓಕೆ, ಇದು 4 ಕ್ಯಾನ್ಸಲ್ ಆಗಿ 1 ನೋಡುತ್ತೆ. ಸೊ 4 ಕ್ಯಾನ್ಸಲ್ ಆಗಿ 1 ನೋಡುತ್ತೆ. -x value is lesser than 1. ಓಕೆ, -x value ಏನಾಗುತ್ತೆ, lesser than 1 ಆಗುತ್ತೆ. ಬಟ್ ಇಲ್ಲಿ ನೆಗೆಟಿವ್ ಇರಬಾರ್ದು. x ಕೋಎಫಿಷಿಯಂಟ್ ಏನಿರಬಾರ್ದು, ನೆಗೆಟಿವ್ ಇರಬಾರ್ದು. ಅದಕ್ಕೋಸ್ಕರ ಮಲ್ಟಿಪ್ಲೈ -1 ಮಾಡಿ ಬೋತ್ ಸೈಡ್. ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್. ಸೊ ಎರಡು ಕಡೆ -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಸೊ +1, ದಿಸ್ ವಿಲ್ ಬಿಕಮ್ ಏನಾಗುತ್ತೆ ಮೈನಸ್, ದಿಸ್ ವಿಲ್ ಬಿಕಮ್ +6, ದಿಸ್ ವಿಲ್ ಬಿಕಮ್ -6. ಅವಾಗ ಇನ್ಈಕ್ವಾಲಿಟಿ ಏನಾಗುತ್ತೆ, ಲೆಸರ್ ದನ್ ಇದ್ದಿದ್ದು ಏನಾಗುತ್ತೆ, ನಮಗೆ ಗ್ರೇಟರ್ ದನ್ ಆಗುತ್ತೆ. ದಿಸ್ ಇಸ್ ವಾಟ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ -1 ಅಂತ ಅರ್ಥ. ಎಕ್ಸ್ ವ್ಯಾಲ್ಯೂ ಅಂದ್ರೆ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ -1 ಅಂತ, ಸಾರಿ ಎಕ್ಸ್ ವ್ಯಾಲ್ಯೂ ಇಸ್ ಏನದು, ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 1. ಸೊ ಗ್ರೇಟರ್ ದನ್ -1 ಅಂತ ಅರ್ಥ. ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಮೈನಸ್ ಅಂದ್ರೆ ಏನು ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ವ್ಯಾಲ್ಯೂ -1 ಗಿಂತ ದೊಡ್ಡದಿತ್ತು. -1 ಗಿಂತ ದೊಡ್ಡದಂದ್ರೆ 2 -2 ಸಾರಿ 0 1 2 3 4 5 6 so on up to infinity. So which means -1 ಇಂದ infinity. Okay, whenever you are getting the infinity here, ನಮಗೆ ಏನಾಗುತ್ತೆ inequality. ಸೊ ಇಲ್ಲಿ ಓಪನ್ ಬ್ರಾಕೆಟ್ ಹಾಕಬೇಕು. ಓಕೆ, ಸೊ ದಿಸ್ -1 ಇಂದ infinity, -1 ಇಂದ infinity ಅಂತ ಅರ್ಥ. ಓಕೆ, ಸೊ ದಿಸ್ ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಆಗುತ್ತೆ. ಓಕೆ, ಇಷ್ಟು ಬರ್ಕೊಳ್ಳಿ. ಓಕೆ, ವಿಲ್ ಗೋ ಫಾರ್ ಒನ್ ಮೋರ್ ಕ್ವಶನ್. ಓಕೆ, ಒನ್ ಮೋರ್ ಕ್ವಶನ್ ಏನಿದೆ ನೋಡಿ. ಸೊ ನಮಗೆ ಇಲ್ಲಿದೆ ಇಲ್ಲಿ ಸ್ವಲ್ಪ ಇದು ಅದೇ ಹೇಳಿದಲ್ಲ, ನೀವು ಡೈರೆಕ್ಟ್ ಆಗಿ ನಾವು ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಯಾವಾಗ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ
ಸೊ ನಮಗೆ ಇಲ್ಲಿ ಏನು ಪಾಸಿಟಿವ್ ವ್ಯಾಲ್ಯೂಸ್ ಇರ್ಬೇಕು. ಓಕೆ, ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ ಮಲ್ಟಿಪ್ಲೈ ಮಾಡಬಹುದು. ನಾನು ಮಾಡೋ ನೋಡಿ ಇದನ್ನ ಸಾಲ್ವ್ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿಯಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಏನ್ ಮಾಡೋಣ? ಸೊ ಫಸ್ಟ್ ಇದು ಬರ್ಕೊಳ್ಳೋಣ ಹೆಂಗಿದಿದೆ. ಇಟ್ ಈಸ್ 5 minus 2x divided by 3 lesser than or equal to x divided by 6 minus 10. ಓಕೆ, ಬೇರೆ ಯೂಸ್ ಮಾಡೋಣ, ನೋಡೋಣ ಚೆನ್ನಾಗಿರುತ್ತೆ. ಓಕೆ, ಸೊ ನಾವು ಇಲ್ಲಿ ನೋಡಿ ಇದ್ರದ್ದು LCM ತಗೊಳ್ಳಿ. ಓಕೆ, ಇವೆರಡರದ್ದು LCM ತಗೊಳ್ಳಿ, ಅಥವಾ ಇಲ್ಲಿ ಏನ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಈ ಕಡೆ ತಗೊಂಡ್ಬಿಡ್ರಿ. ಓಕೆ, ಎಲ್ಲ ವ್ಯಾಲ್ಯೂಸ್ ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ? ಸೊ ನಮಗೆ ಎಲ್ಲ ವ್ಯಾಲ್ಯೂಸ್ ಈ ಕಡೆ ತಂದ್ರೆ ಇಟ್ ಈಸ್ 5 minus 2x divided by 3. ಓಕೆ, 5 minus 2x divided by 3 ಇದು ಪ್ಲಸ್ x by 6 ನು ಈ ಕಡೆ ತಂದ್ರೆ ಏನಾಗುತ್ತೆ? ದಟ್ ವಿಲ್ ಬಿಕಮ್ minus x by 6. ಓಕೆ, ಇದು minus 10 ಈ ಕಡೆ ತಂದ್ರೆ ಏನಾಗುತ್ತೆ? ದಟ್ ಈಸ್ ಪ್ಲಸ್ 10. ಓಕೆ, ದಟ್ ಈಸ್ ಲೆಸರ್ ದಾನ್ ಆರ್ ಈಕ್ವಲ್ ಟು 0. ಓಕೆ, ಸೊ ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಎಲ್ಲರದ್ದು LCM ಕಂಡು ಇಟ್ಕೊಳ್ಳಿ. ಸೊ LCM ಆಫ್ 3 6 ಏನಾಗುತ್ತೆ ನಮಗೆ? LCM ಆಫ್ 3 6 ಏನಾಗುತ್ತೆ ನಮಗೆ? LCM ಆಫ್ 3 and 6 ಏನಾಗುತ್ತೆ? ದಟ್ ಈಸ್ 6 ಆಗುತ್ತಾ? ಓಕೆ, LCM ಆಫ್ 3 and 6 is that is 6 ಆಗುತ್ತೆ. 6 ಬರ್ಕೊಳ್ಳಿ. ಓಕೆ, 6 ಆದ್ಮೇಲೆ ಸೊ ನೆಕ್ಸ್ಟ್ 3 how much is 6? 3 2 is 6 6 1 is 6. ಇಲ್ಲಿ ಏನಂದ್ರೆ 1 ಇರುತ್ತೆ. 1 is how much is 6? 1 6 is 6. ಇಷ್ಟ ಆಯ್ತಾ? ಈಗ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗಿದೆ. ಸೊ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 5 minus 2x ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು 2 times of 5 minus 2x. Okay, minus of x into 1 is x plus the 10 into 60 is that is 60 is lesser than or equal to 0. Okay, so now ಇದು ಪಾಸಿಟಿವ್ ವ್ಯಾಲ್ಯೂ ಹೌದಲ್ಲ? ಇದು ಪಾಸಿಟಿವ್ ವ್ಯಾಲ್ಯೂ. ಸೊ ಲೆಸರ್ ದನ್ ಇಟ್ಬಿಟ್ಟು ಸೊ ಪಾಸಿಟಿವ್ ವ್ಯಾಲ್ಯೂ. ಸೊ ಪಾಸಿಟಿವ್ ವ್ಯಾಲ್ಯೂ ಅಂದ್ರೆ ಆ ಕಡೆ ಕಳಿಸ್ಬಿಡ್ಬೋದು ಡೈರೆಕ್ಟ್. ಸೊ ಪಾಸಿಟಿವ್ ವ್ಯಾಲ್ಯೂ ಅಂದ್ರೆ ಏನಾಗುತ್ತೆ? 6 into 0 ಆಗುತ್ತೆ, ನಮ್ಗೆ 0 ಆಗುತ್ತೆ, ಕಳಿಸ್ಬಿಡಿ. ಸೊ ನಮ್ಗೆ ಏನಾಗುತ್ತೆ? ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ? ಸೊ 2 into 5 is that is 10. Okay, 2 into 2 minus 2x is that is minus 4x. Okay, this is minus x you write as it is plus 60 you write as it is. ಈಗ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 6 ಇಂದ 0 ಗೆ ಮಲ್ಟಿಪ್ಲೈ ಮಾಡಿದ್ರೆ that will become 6 into 0 is that 0. Why? Because ಇದು ಪಾಸಿಟಿವ್ ವ್ಯಾಲ್ಯೂ. ಅದೇ ಇಲ್ಲಿ x ಇದ್ದಾಗ ನೀವು ಮಲ್ಟಿಪ್ಲೈ ಮಾಡಕ್ ಬರಲ್ಲ ಈ ತರ. ಓಕೆ, ಇದು ಪಾಸಿಟಿವ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಅಂದ್ರೆ ಅದೇನಾಗುತ್ತೆ? 0 ಆಗುತ್ತೆ. ಓಕೆ, ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? 10 plus 60 ಎಷ್ಟಾಗುತ್ತೆ? ಸೊ 10 plus 60 ಏನಾಗುತ್ತೆ ನಮಗೆ? ಸೊ 70 ಆಗುತ್ತೆ. ಸೊ ಇದೇನಾಗುತ್ತೆ? minus 5x. minus 5x is lesser than or equal to 0. minus 5x ಏನಾಗುತ್ತೆ? lesser than or equal to 0. ಇದು minus 5x ನ ಕಟ್ ಕಳಿಸಿ. minus 5x ನ ಕಟ್ ಕಳಿಸಿದಾಗ ಏನಾಗುತ್ತೆ? ಸೊ ದಟ್ ಈಸ್ 7x is lesser than or equal to 5x. ಓಕೆ, 7x is lesser than or equal to 5x. ನಾನು ಏನ್ ಮಾಡಬಹುದು ಅಂದ್ರೆ 5 ನ ಇಲ್ಲಿ ತರ್ತೀನಿ, 5 ನ ಇಲ್ಲಿ ಡಿವೈಡೆಡ್ ಮಾಡ್ತೀನಿ. ಸೊ 70 divided by 5 is lesser than or equal to x. ಸೊ 5 1 ja 5. ಓಕೆ, ನೆಕ್ಸ್ಟ್ ಇಲ್ಲಿ 2 ಉಳಿತಾ. ಓಕೆ, 2 ಉಳಿತಂದ್ರೆ 5 how much? 5 1 ja 5 5 how much? 5 4 ja 20. ಓಕೆ, x ವ್ಯಾಲ್ಯೂ ಏನು ಬಂತು? ಸೊ ದಟ್ ಈಸ್ x is lesser than or equal to so 14 is lesser than or equal to x. ಅಂದ್ರೆ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ಸೊ x value is greater than or equal to 14 ಅಂತ. ಇದನ್ನ ಇಲ್ಲಿ ನೋಡಿ, ಇಲ್ಲಿ ಗ್ರೇಟರ್ ಇದನ್ನ. ಓಕೆ, ಇದು ಹಿಂಗ್ ಫೇಸ್ ಮಾಡಿದ್ರೆ ಈ ಕಡೆ ಫೇಸ್ ಮಾಡಿದ್ರೆ ಇದು ಗ್ರೇಟರ್ ಅಂತ ಅರ್ಥ. ಓಕೆ, ಈ ಕಡೆ ಫೇಸ್ ಮಾಡಿದ್ರೆ ಗ್ರೇಟರ್ than or equal to so x value is greater than or equal to 14 ಅಂತ ಅರ್ಥ. ಸೊ ಇದನ್ನ ಹೆಂಗ್ ಬರೀಬಹುದು? ಗ್ರೇಟರ್ than or equal to 14 ಅಂದ್ರೆ ಸೊ greater than or equal to 14 is meaning of x belongs to so ಇಲ್ಲಿ ಕ್ಲೋಸ್ ಬ್ರಾಕೆಟ್ ಬಿಕಾಸ್ ಈಕ್ವಲ್ ಸಿಂಬಲ್ ಇದೆ. ಸೊ ಈಕ್ವಲ್ ಟು ಸಿಂಬಲ್ ದಟ್ ಈಸ್ x ವ್ಯಾಲ್ಯೂ 14 to infinity. x ವ್ಯಾಲ್ಯೂ ಗ್ರೇಟರ್ than or equal to 14 ಅಂತ ಅಂದಾಗ x ವ್ಯಾಲ್ಯೂ is 14 ಇಂದ ಇನ್ಫಿನಿಟಿ ಹೋಗುತ್ತೆ. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಸೊ 2 ಮಾರ್ಕ್ಸ್ ಬರ್ತದೆ ನೋಡಿ. ಓಕೆ, ಸೊ ಈಸಿ ಇದೆ, ನೀವು ಈಸಿಯಾಗಿ ಒಂದೊಂದೇ ಸ್ಟೆಪ್ ಸಾಲ್ವ್ ಮಾಡಬೇಕು. ಓಕೆ, ಸ್ಟೆಪ್ಸ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸೊ ಇದು ನಾನು ಅವಾಗಲೇ ಮಾಡ್ತಿದ್ದಲ್ಲ ಪ್ರಾಬ್ಲಮ್, ಸೊ ಅದೇ ತರದ ಪ್ರಾಬ್ಲಮ್ ಇದು. ಓಕೆ, ಸೊ ನಾವೇನ್ ಮಾಡೋಣ? ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳೋಣ. ಸೊ ದಿಸ್ is minus 50 is lesser than 3 times of x minus 2 divided by 5 is lesser than or equal to 0. ಓಕೆ, ಇಷ್ಟು ಕೊಟ್ಟಿದ್ದಾನ. ಓಕೆ, ಸೊ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮಿಡಲ್ ಟರ್ಮ್ ಏನಿದೆ x ವ್ಯಾಲ್ಯೂ ಒಂದೇ ಬರಬೇಕು, ಬರೀ x ವ್ಯಾಲ್ಯೂ ಬರಬೇಕಿಲ್ಲ. ಇಲ್ಲಿ ಬರೀ x ವ್ಯಾಲ್ಯೂ ಬರ್ಬೇಕಂದ್ರೆ ನಾವೇನಾದ್ರೂ ಈಗ ಮಲ್ಟಿಪ್ಲೈ ಮಾಡ್ಕೋಬೇಕು, ಡಿವೈಡ್ ಮಾಡ್ಬೇಕು. ಇಲ್ಲಿ ಬರೀ x ಉಳಿಬೇಕಂದ್ರೆ ಏನು? ಇಲ್ಲಿ x ಉಳಿಬೇಕಂದ್ರೆ ಏನೇನಿಂದ ಮಲ್ಟಿಪ್ಲೈ ಮಾಡಬೇಕು? ನಾವು 5 ಇಂದ ಮಲ್ಟಿಪ್ಲೈ ಮಾಡಿ. ಎಲ್ಲ ಕಡೆ ಏನ್ ಮಾಡೋಣ? 5 ಇಂದ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ 5 on both sides. 5 ಇಂದ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಸೊ 5 ಇಂದ ಮಲ್ಟಿಪ್ಲೈ ಮಾಡಿದಾಗ ದಿಸ್ ವಿಲ್ ಬಿಕಮ್ ಮೈನಸ್ how much? ದಿಸ್ ವಿಲ್ ಬಿಕಮ್ ಮೈನಸ್ 5 ಇಂದ ಮಲ್ಟಿಪ್ಲೈ ಮಾಡಿದಾಗ 15 into 5 lesser than 3 into 5 times of x minus 2 divided by 5 is lesser than or equal to 0 into 5 ಮಾಡಿದ್ರೆ that is 0. 5 ಕ್ಯಾನ್ಸಲ್ ಮಾಡಿ.
ಓಕೆ 5 ಕ್ಯಾನ್ಸಲ್, ಒಂದೊಂದೇ ಎಲಿಮಿನೇಟ್ ಮಾಡ್ಕೊತ ಹೋಗ್ಬೇಕು. ಓಕೆ ನಾವು ಇಲ್ಲಿ minus 15 into 5 ಮಾಡಿದ್ರೆ ಎಷ್ಟಾಗುತ್ತೆ? minus 15 into 5 ಮಾಡಿದಾಗ so that is lesser than 3 times of x minus 2 is lesser than 0. ಓಕೆ ಬಟ್ ಇಲ್ಲಿ ಏನ್ ಬರ್ಬೇಕು? ಬರೀ x ಬರಂಗ್ ಮಾಡ್ಕೋಬೇಕು. ಇಲ್ಲಿ ಬೇರೆ x ಬರಂಗ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಬೈ 3 ಆಯ್ತಾ, ಅದಕ್ಕೋಸ್ಕರ ಡಿವೈಡ್ 3 ಆನ್ ಬೋತ್ ಸೈಡ್ಸ್. ಸೊ ಡಿವೈಡ್ 3 ಆನ್, ಸೊ 3 ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ ಸೊ minus 75 divided by 3 lesser than, so 3 times of x minus 2 divided by 3 is lesser than or equal to 0 divided by 3. 0 divided by 3 ಅಂದ್ರೆ ವಾಪಸ್ 0 ನೇ ಬರುತ್ತೆ. ಓಕೆ ನಾವು ಸೊ 3 1 ja 3 2 ja 6 1 ನೋಡಿದ್ರೆ 3 5 ja, so this will become what? minus 25 ಅಂತ. minus 25 is lesser than, so 3 ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? x minus 2 lesser than or equal to 0. ಓಕೆ ಇಷ್ಟು ಅಂತ. ಸೊ ಇಲ್ಲೇನ್ ಮಾಡಬೇಕು? ಬರೀ ಇಲ್ಲಿ x ಬರಬೇಕು. ಬರೀ x ಬರ್ಬೇಕಂದ್ರೆ ಎರಡು ಕಡೆ ಏನ್ ಮಾಡೋಣ? +2 ಮಾಡ್ಕೊಳ್ಳಿ. ಓಕೆ ಇಲ್ಲ ಬಿಕಾಸ್ ಇಲ್ಲಿ -2 ಇದೆನಾ, -2 +2 ಮಾಡ್ಕೊಂಡ್ರೆ -2 +2 ಕ್ಯಾನ್ಸಲ್ ಮಾಡಿದ್ರೆ ಬರೀ x ಉಳಿಯುತ್ತೆ. ದಿಸ್ ವಿಲ್ ಬಿಕಮ್ -25 + 2 ಓಕೆ ಲೆಸರ್ ದನ್ ಇಕ್ವಲ್ ಟು x - 2 + 2 ಲೆಸರ್ ದನ್ ಇಕ್ವಲ್ ಟು 0 ಇಷ್ಟು ಬಂತು. ಓಕೆ ನಾವು ಜಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ -25 ಅಲ್ಲಿ 2 ನ ಆಡ್ ಮಾಡಿದಾಗ ಏನಾಗುತ್ತೆ? ದಟ್ ಇಸ್ ಬಿಕಮ್ -23 ಈಸ್ ಲೆಸರ್ ದನ್ +2 -2 ಕ್ಯಾನ್ಸಲ್ ಮಾಡಿ ಏನಾಗುತ್ತೆ? x ಬರುತ್ತೆ. ಓಕೆ ಇಲ್ಲಿ ಲೆಸರ್ ದನ್ ಆರ್ ಇಕ್ವಲ್ ಟು 2 ಅಂದ್ರೆ ಮೀನಿಂಗ್ ಏನು? x ವ್ಯಾಲ್ಯೂ ಎದಕ್ಕಿಂತ ಕಡಿಮೆ ಇರಬೇಕು? 2 ಅಥವಾ 2 ಕ್ಕಿಂತ ಕಡಿಮೆ ಇರಬೇಕು. ಎದಕ್ಕಿಂತ ದೊಡ್ಡದಿರಬೇಕು? ನಮಗೆ -23 ಕ್ಕಿಂತ ದೊಡ್ಡದಿರಬೇಕು. ವಿಚ್ ಮೀನ್ಸ್ x ಬಿಲಾಂಗ್ಸ್ ಟು ಏನು ಬರಬೇಕು? x ಬಿಲಾಂಗ್ಸ್ ಟು -23 ಇಂದ ಓಕೆ 2 ಇಲ್ಲಿ ಈಕ್ವಲ್ ಟು ಇದೆ, ದಟ್ ಇಸ್ ವೈ ಫುಲ್ ಬ್ರಾಕೆಟ್. x ಬಿಲಾಂಗ್ಸ್ ಟು -23 ಇಂದ 2 ಅಂತ ಅರ್ಥ. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದೆ ನೋಡಿ. ಓಕೆ ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಓಕೆ ಇಷ್ಟ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಇದನ್ನ ನೋಡಿ, ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಇದನ್ನ ನಂಬರ್ ಲೈನ್ ಮೇಲೆ ಹಾಕ್ಬೇಕು. ಓಕೆ ಸೊ ನಮ್ಗೆ ಏನ್ ಸೊಲ್ಯೂಷನ್ ಬರುತ್ತೆ ಆ ಸೊಲ್ಯೂಷನ್ ಏನ್ ಮಾಡಿ ಸೊ ಸಾಲ್ವ್ ಮಾಡಿ ಅದನ್ನ ನಂಬರ್ ಲೈನ್ ಮೇಲೆ, ಬಟ್ ಇಷ್ಟು ಈಸಿ ಇದೆ. ಓಕೆ ಈಸಿ ಮಾಡ್ಬೋದು. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿ ನಂಬರ್ ಲೈನ್ ಮೇಲೆ ಹಾಕೋಣಂತೆ. ಸೊ ನಾವು ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ ಸೊಲ್ಯೂಷನ್. ಓಕೆ ಸೊ 7x + 3 is lesser than 5x plus ಇದನ್ನ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? ಇಲ್ಲಿ +5x ನ ಇಕ್ಕಡ್ತಾನೆ, +5x ನ ಇಕ್ಕಡ್ತಂದ್ರೆ ಏನಾಗುತ್ತೆ? ದಟ್ ಈಸ್ 7x +5x ಇದ್ರೆ -5x ಇದ್ರೆ ಈ +3 ನ ಕಡೆ ತಗೊಂಡ್ರೆ ಏನಾಗುತ್ತೆ? -3 ಆಗುತ್ತೆ. ಓಕೆ ಸೊ ದಿಸ್ ಪ್ಲಸ್ 9 7x ಅಲ್ಲಿ 2x 5x ಹೋದಾಗ ಏನಾಗುತ್ತೆ? ದಟ್ ಈಸ್ 2x is lesser than, ಸೊ 9 ಅಲ್ಲಿ -3 ಹೋದಾಗ ಎಷ್ಟಾಗುತ್ತೆ? 9 ಅಲ್ಲಿ -3 ಹೋದಾಗ ದಟ್ ಈಸ್ +6. x value is lesser than, so 6 divided by 2. ಓಕೆ 2 1 ja 2 3 ja, so it means x value ಏನಾಗುತ್ತೆ? lesser than 3. ಇದನ್ನ ಏನ್ ಮಾಡಬೇಕು ನಾವು? ಇದನ್ನ ಏನ್ ಮಾಡಬೇಕು? ಇದನ್ನ ನಾನು ನಂಬರ್ ಲೈನ್ ಹಾಕಬೇಕು. ಸೊ ನಂಬರ್ ಲೈನ್ ಹಾಕೋಣ. ಓಕೆ ಒಂದು ರೂಲರ್ ತಗೋಣ. ಫಸ್ಟ್ ಸ್ಕೇಲಿಂಗ್ ಲೆಟ್ ಅಸ್ ಕನ್ಸಿಡರ್ ಈ ತರ ನೀವು ಮಾರ್ಕ್ ಮಾಡ್ಕೋಬೇಕು ಒಂದೊಂದು ಸೆಂಟಿಮೀಟರ್. ಈ ತರ ಸ್ಕೇಲಿಂಗ್ ಹಾಕೋಬೇಕು ನೀವು. ಓಕೆ ಸೊ ಇದನ್ನು ಕ್ಯಾನ್ಸಲ್ ಮಾಡೋಣ. ಓಕೆ ನಾವು ನಂಬರ್ ಲೈನ್ ಹಾಕೊಂಡಿದ್ದು ನೋಡಿ. ಲೆಟ್ ಅಸ್ ಕನ್ಸಿಡರ್ ದಿಸ್ as 0, this is 1, this is 2, this is 3, this is 4, this is what -1, this is -2, this is -3, this is -4 ಅಂತ ಅನ್ಕೊಳ್ಳಿ. ಈ ತರ ನೀವು ನಂಬರ್ ಲೈನ್ ಹಾಕೊಳ್ಳಿ. ಓಕೆ ನಂಬರ್ ಲೈನ್ ಇಟ್ ಈಸ್ ರೀಚಿಂಗ್ ಅಪ್ ಟು ಇನ್ಫಿನಿಟಿ ಅಂತ ಅರ್ಥ. ಇದು ಹಿಂಗ್ ಹೋಗ್ತಿದೆ ಅಂತ ಅರ್ಥ. ಓಕೆ ಇದನ್ನ ಹಿಂಗ್ ರೀಚ್ ಆಗ್ತಿದೆ ಅಂತ ಇಷ್ಟು ಇದೆ ಅಂತ ಅನ್ಕೊಳ್ಳಿ. ಇದರ ನಂಬರ್ ಅವ್ರು ಏನ್ ಹೇಳಿದ್ರೆ x ವ್ಯಾಲ್ಯೂ ಲೆಸ್ಸರ್ ದನ್ 3, x ವ್ಯಾಲ್ಯೂ ಏನು ಲೆಸ್ಸರ್ ದನ್ 3 ಗಿಂತ ಕಡಿಮೆ. 3 ಎಲ್ಲಿದೆ? 3 ಇಲ್ಲ. ಓಕೆ ಸೊ 3 ಗಿಂತ ಕಡಿಮೆ ಅಂದ್ರೆ ಈ ಕಡೆ ಬರಬೇಕು. 3 ದ ವ್ಯಾಲ್ಯೂ ಸೊಲ್ಯೂಷನ್ಸ್ ಏನ್ ಬರ್ತದೆ? 3 ಗಿಂತ ಕಡಿಮೆ ಬಟ್ ನಾಟ್ 3 ಅಲ್ಲ. ಸೊ 3 ಗಿಂತ ಕಡಿಮೆ ಬಟ್ ನಾಟ್ 3 ಅಂತ ಅಂದಾಗ ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ನಾವು ಸೊ ಇಟ್ ಈಸ್ ನಾಟ್ 3, ಅದಕ್ಕೋಸ್ಕರ ಇಲ್ಲಿ ಹಾಲೋ ಸರ್ಕಲ್ ಹಾಕ್ಬೇಕು. ಇಲ್ಲಿ ಹಾಲೋ ಸರ್ಕಲ್ ಹಾಕಿ ಸೊ ಇಲ್ಲಿನೆಲ್ಲ ಇದನ್ನ ಸ್ವಲ್ಪ ಥಿಕ್ಕರ್ ಸ್ಕೇಲ್ ಇಂದ ನೀವು ಥಿಕ್ಕರ್ ಇದು ಶೇಡ್ ಮಾಡಿ. ಓಕೆ ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ ಸೊ ಇಲ್ಲಿ ಏನಿದೆ? ಸೊ ನಮ್ಗೆ x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 3 ಬಟ್ ನಾಟ್ 3. ಓಕೆ ಸೊ ಇದಕ್ಕೋಸ್ಕರ ಹಾಲೋ ಸರ್ಕಲ್ ಹಾಕೊಳ್ಳಿ. ಓಕೆ ದಿಸ್ ಇಸ್ x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 3. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ಸೊ ನಿಮ್ಗೆ ಏನ್ ಬರುತ್ತೆ? x ಸಾಲ್ವ್ ಮಾಡಿದ್ರೆ ನಿಮ್ಗೆ ಸೊ 2 ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡ್ತವೆ. ಓಕೆ ಜಸ್ಟ್ ರೈಟ್ ಡೌನ್.
ಓಕೆ ನೆಕ್ಸ್ಟ್ ನೋಡೋಣ. ಸೊ ಇದೇ ತರ ಇದೆ ನೆಕ್ಸ್ಟ್ ಕ್ವಶನ್. ಓಕೆ ಸೊ ಆಲ್ಮೋಸ್ಟ್ ಈ ಕ್ವಶನ್ ಬಹಳ ಸಲ ರಿಪೀಟ್ ಆಗಿದೆ. ಓಕೆ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್. ಓಕೆ ಸೊ ಏನ್ ಮಾಡೋದು ಡೈರೆಕ್ಟ್ ಆಗಿ ಸೊ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿ, ಎಕ್ಸ್ ವ್ಯಾಲ್ಯೂನ ಏನ್ ಮಾಡಿ ನಂಬರ್ ಲೈನ್ ಮೇಲೆ ಹಾಕ್ಬಿಟ್ರೆ ಮುಗಿತು. ಓಕೆ ಸೊ ನೆಕ್ಸ್ಟ್ ಸೊ ಇಲ್ಲಿ ನೋಡಿ ಅದೇ ತರ ಕ್ವಶನ್, ಇದನ್ನು ಏನು ಬಹಳ ಟಫ್ ಏನಿಲ್ಲ. ಓಕೆ ಅದೇ ತರ ಕ್ವಶನ್ ಇದೆ, ನಾವು ಇದನ್ನ ಸಾಲ್ವ್ ಮಾಡೋಣ. ನಮ್ಗೆ ಏನಿದೆ ಸೊ ನಮ್ಗೆ ಹಿಯರ್ ವಾಟ್ ಯು ಹ್ಯಾವ್ 3x ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. 3x ಮೈನಸ್ 2 is lesser than 2x plus 1. ಓಕೆ ಇದನ್ನ ಏನ್ ಮಾಡಬೇಕು, ಸೊ ಇದನ್ನ ಸಾಲ್ವ್ ಮಾಡಬೇಕು. ಅದನ್ನ ನಮ್ಮ ಇದ್ರ ಸೊಲ್ಯೂಷನ್ ಏನ್ ಮಾಡಬೇಕು, ನಂಬರ್ ಲೈನ್ ಮೇಲೆ ಹಾಕಬೇಕು. ಇದು ಪ್ಲಸ್ 2x ನ ಇಡ್ತಾನೆ, ಯಾವಾಗ ಏನಾಗುತ್ತೆ ದಟ್ ಈಸ್ 3x ಮೈನಸ್ ಪ್ಲಸ್ 2x ನ ಇಡ್ತಂದ್ರೆ ಮೈನಸ್ 2x ಆಗುತ್ತೆ. ಲೆಸ್ಸರ್ ದನ್ ಮೈನಸ್ 2 ನ ಹಾಕಿದ್ರೆ ದಟ್ ಈಸ್ ಪ್ಲಸ್ 2. ಓಕೆ ಸೊ ನಮ್ಗೆ ಏನಾಗುತ್ತೆ 3x ಅಲ್ಲಿ 2x ಹೋದಾಗ ಏನಾಗುತ್ತೆ ದಟ್ ಈಸ್ x ವ್ಯಾಲ್ಯೂ is lesser than what, x value is lesser than 3. ಓಕೆ ಸೊ 2x ವ್ಯಾಲ್ಯೂ, ಸೊ x value lesser than, which means ಇದನ್ನ ನಂಬರ್ ಲೈನ್ ಈಗ ಹಾಕಿವಲ್ಲ ಸೇಮ್ ಅದೇ. ಓಕೆ ಇಲ್ಲಿ ಹಾಕಿದಲ್ಲ ಅದನ್ನ ಮತ್ತೊಂದ್ಸಲ ಹಾಕ್ಬಿಡೋದು, ಏನು ಹಾಕಿ ನೋಡಿ ಇನ್ನೊಂದ್ಸಲ. ಸೊ ಹಿಯರ್ ವಾಟ್ ಯು ಹ್ಯಾವ್ ರೂಲರ್ ತಗೊಳ್ಳೋಣ. So that is, let us consider 1. ಓಕೆ ಇಷ್ಟು ಸಾಕು. ಇದನ್ನ ಏನ್ ಮಾಡಿ, ಸೊ ದಿಸ್ ಯು ರೆಪ್ರೆಸೆಂಟ್ ಆಸ್ ದ ನಂಬರ್ is 0 1 2 3. here it is what -1 -2 -3. ಇಷ್ಟಿದೆನಾ. ಸೊ ನಮಗೆ x ವ್ಯಾಲ್ಯೂ ಏನು ಲೆಸ್ಸರ್ ದನ್ 3 ಅಂದ್ರೆ ಇಲ್ಲ ಐತೆ. ಓಕೆ 3 ಕಿಂತ ಕಡಿಮೆ ಅಂದ್ರೆ ಇವೆಲ್ಲ ಬರ್ತಾವ ಅಂತ ಅರ್ಥ. 3 ಕಿಂತ ಕಡಿಮೆ ಅಂದ್ರೆ ಇವೆಲ್ಲ ಬರ್ತಾವ ಅಂತ ಅದನ್ನ ನಾವೇನ್ ಮಾಡಿ ಸೊ ನಂಬರ್ ಲೈನ್ ಮೇಲೆ, ಸೊ ಅಂದ್ರೆ ಇಲ್ಲಿ ಓಪನ್ ಸರ್ಕಲ್ ಹಾಕಬೇಕು. ವೈ ಬಿಕಾಸ್ ಇಟ್ ಈಸ್ ಲೆಸ್ಸರ್ ದನ್ 3 ನಾಟ್ ಈಕ್ವಲ್ ಟು 3. ಅದಕ್ಕೋಸ್ಕರ 3 ಗಿಂತ ಕಡಿಮೆ ಅಂತಂದಾಗ ಇದನ್ನು ಶೇಡ್ ಮಾಡಿ. ನೀವು ಸ್ಕೇಲ್ ಇರುತ್ತೆ, ನೀಟಾಗಿ ನೀವು ಶೇಡ್ ಮಾಡಿ. ಇಷ್ಟು ನೀಟಾಗಿ ನೀವು ಶೇಡ್ ಮಾಡಿ. ಇಷ್ಟು ಶೇಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಸೊ 3 ಮಾರ್ಕ್ಸ್ ಬರುತ್ತೆ ನೋಡಿ, ಸಾರಿ 2 ಮಾರ್ಕ್ಸ್ ಬರುತ್ತೆ. ಇಷ್ಟು ನೋಡಿ ಈಸಿ ಕ್ವಶನ್ಸ್, ನಾರ್ಮಲ್ ಆಗಿ ಇದೇ ಕೇಳೋದು. ಸೊ ಪ್ರೀವಿಯಸ್ ಕ್ವಶನ್ ಏನಿದೆ ಆಲ್ಮೋಸ್ಟ್ ಅದೇ ಕೇಳಿದಾನೆ. ಓಕೆ ಅದೇ ಕೇಳ್ಬೋದು ನಿಮ್ಗೆ ಟೆಸ್ಟ್. ಓಕೆ ನಾವು ಜಸ್ಟ್ ಯು ರೈಟ್ ಡೌನ್ ದಿಸ್. ಓಕೆ ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್ ಮೋರ್ ಕ್ವಶನ್. ಓಕೆ ಇದನ್ನು ಸೇಮ್ ಎಕ್ಸಾಕ್ಟ್ಲಿ ಇದೆ ಲಾಸ್ಟ್ ಕ್ವಶನ್ ಐ ಥಿಂಕ್, ಇಲ್ಲ ಒನ್ ಮೋರ್ ಕ್ವಶನ್ ಇದೆ. ಓಕೆ ಸೊ ಇದನ್ನು ಹಂಗೆ ಏನ್ ಬಹಳ ಡಿಫ್ರೆನ್ಸ್ ಏನಿಲ್ಲ. ಓಕೆ ಸೊ ಇದನ್ನ ಏನ್ ಮಾಡೋಣ, ಸೊ ಇದು ಸಾಲ್ವ್ ಮಾಡೋಣ ನೋಡಿ. ಸೊ ನಮ್ಗೆ ಏನಿದೆ ಬಟ್ ಇಲ್ಲಿ ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಇದೆ. ಓಕೆ ಅದನ್ನ ಸಾಲ್ವ್ ಮಾಡೋಣ, ಏನ್ ಬರುತ್ತೆ ಅಂತ ನೋಡೋಣ ಅಂತೆ. ಸೊ ಇದನ್ನ ಏನ್ ಮಾಡಬೇಕು, ಸಾಲ್ವ್ ಮಾಡಬೇಕು ನಂಬರ್ ಲೈನ್ ಮೇಲೆ. ಸೊ ಇದ್ರ ಸೊಲ್ಯೂಷನ್ ಹಾಕಬೇಕು. ಸೊ ನಮ್ಗೆ ಏನಿದೆ ದಟ್ ಈಸ್ 3x plus 3 is lesser than 5x plus 9. ಓಕೆ ಸೊ ಈಗ ಏನ್ ಮಾಡಿ ದಿಸ್ 5x ನ ಇಡ್ತಾము. ಸೊ 5x ನ ಇಡ್ತಂದ್ರೆ ಏನಾಗುತ್ತೆ ದಟ್ ಈಸ್ -5x ಆಗುತ್ತೆ. ದಟ್ ಈಸ್ 3x minus 5x plus 3 ನ ತಗೊಂಡೋಗಿ ದಟ್ ಈಸ್ -3 plus ಎಷ್ಟಿದೆನಾ. ಓಕೆ ಇಷ್ಟಿದೆ ಅಂತ ಅನ್ಕೊಳ್ಳಿ. 3x ಅಲ್ಲಿ 5x ಹೋದಾಗ ಏನಾಗುತ್ತೆ ದಟ್ ಈಸ್ -2x. ದಟ್ ಈಸ್ -2x is lesser than, ಸೊ 9 ಅಲ್ಲಿ -3 ಹೋದಾಗ ಎಷ್ಟಾಗುತ್ತೆ, 9 ಅಲ್ಲಿ -3 ಹೋದಾಗ ದಟ್ ಈಸ್ +6 ಆಗುತ್ತೆ. ಓಕೆ ಸೊ ನಮ್ಗೆ ಏನಿದೆ, ಸೊ ಇಲ್ಲಿ ಏನಿದೆ -2x ಇದೆ. ಸೊ ದ ಫಸ್ಟ್ ಆಫ್ ಆಲ್ ದಿಸ್ -x ರೈಟ್ ಆಸ್ ಇಟ್ ಈಸ್. ಓಕೆ ಡಿವೈಡೆಡ್ ಬೈ 2 ಮಾಡಿ. ಓಕೆ 6 ಡಿವೈಡೆಡ್ ಬೈ 2 ಏನಾಗುತ್ತೆ ದಟ್ ಈಸ್ 3. ಸೊ ವಿಚ್ ಮೀನ್ಸ್ -x is lesser than 3. ಓಕೆ -x ಏನಾಗುತ್ತೆ lesser than 3. ಈಗ ನಾವೇನ್ ಮಾಡಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ. ಓಕೆ ಸೊ ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ವಿಲ್ ಬಿಕಮ್ +x, this will become -3. ಓಕೆ ಮೈನಸ್ ಇಂದ ಮಲ್ಟಿಪ್ಲೈ -1 on both. ಓಕೆ -1 on both ಮಲ್ಟಿಪ್ಲೈ ಮಾಡಿದ್ವಾ. ಓಕೆ ಬಟ್ ವೆನ್ ಎವರ್ ಮಲ್ಟಿಪ್ಲೈಂಗ್ -1 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ ಅಂತ ಅರ್ಥ. -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇನ್ಇಕ್ವಾಲಿಟಿ ಏನಾಗುತ್ತೆ, ಲೆಸರ್ ದೆನ್ ಏನಾಗುತ್ತೆ ದಟ್ ಈಸ್ ಗ್ರೇಟರ್ ದನ್, ವಿಚ್ ಮೀನ್ಸ್ ನಮ್ಗೇನು x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ -3. ಓಕೆ x ವ್ಯಾಲ್ಯೂ ಗ್ರೇಟರ್ ದನ್ -3 ಆಯ್ತಾ. ಇದನ್ನ ಏನ್ ಮಾಡಿ, ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ಳಿ. ಸೊ ನಂಬರ್ ಲೈನ್ ಮೇಲೆ ಹೆಂಗ್ ಹಾಕ್ತೀರಾ, ಓಕೆ ಸೊ ದಟ್ ಯು ಕ್ಯಾನ್ ರೈಟ್ ಆಸ್, ಓಕೆ ಸಾಲ್ವ್ ದಿ ಇನ್ಇಕ್ವಾಲಿಟಿ. x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ -3 ಇದೆ, ಇದು ನಂಬರ್ ಲೈನ್ ನೋಡಿ. ಅದೇ ಈ ತರ ಹಾಕಿದ್ನಲ್ಲ ಈಗ. ಇದನ್ನ ಏನ್ ಮಾಡಿ, ಈಗ ಜಸ್ಟ್ ನಾವು ಹಾಕಿದ್ವಿ ಸೇಮ್ ಅದೇ ತರ. Just consider this 0 1 2 3 -1. ಸಾಕು. ಬೇರೆ ನಂಬರ್. Let us consider this as 0, this as -1, this as -2, this as -3, this is 1, this is 2. ಓಕೆ ಇಷ್ಟು ನಾವು ನಂಬರ್ ಲೈನ್ ಹಾಕೊಂಡಿವ. ಸ್ಕೇಲ್ ಪ್ರಕಾರ ಹಾಕೋಬೇಕು ನೀವು, ಮತ್ತೆ ಹೆಂಗ್ ಬೇಕಲ್ಲ ಹಾಕಿಲ್ಲ, ನಾನು ಸ್ಕೇಲ್ ಪ್ರಕಾರನೇ ಹಾಕಿದ್ದು. ಓಕೆ ಅವ್ರು ಏನ್ ನೋಡಿ x ವ್ಯಾಲ್ಯೂ ಗ್ರೇಟರ್ ದನ್ -3, ಫಸ್ಟ್ -3 ಇಲ್ಲ ಇಲ್ಲಿದನ
-3 ದೊಡ್ಡದು, -3 ದೊಡ್ಡದು, ಇಲ್ಲಿಂದ -3 ದೊಡ್ಡದು ಅಂದ್ರೆ ಇವು ನಂಬರ್ಸ್. ಓಕೆ, ಮೀನ್ಸ್ ಈ ಕಡೆ ನಾವು ಏನ್ ಮಾಡಬೇಕು, ಈ ಕಡೆ ನಾವು ಸೊಲ್ಯೂಷನ್ ಹಾಕಬೇಕು. ಅದನ್ನ ಏನ್ ಹೇಳ್ಬೇಕು ವಾಟ್ ನಮ್ಗೆ ಏನ್ ಬರ್ತದೆ ಅಂದ್ರೆ ಸೊಲ್ಯೂಷನ್ ಎಕ್ಸ್ ವೈ. ಇಲ್ಲಿ ಏನು ಓಪನ್ ಸರ್ಕಲ್, ಇಲ್ಲಿ ಏನಾಗಬೇಕು ಓಪನ್ ಸರ್ಕಲ್. ವೈ ಬಿಕಾಸ್ ಇಟ್ ಈಸ್ ಲೆಸರ್ ದನ್ -3. ಇಲ್ಲಿ ಬಿಟ್ಬಿಡ್ಬೇಕಿದೆ. ಸೊ ಇಲ್ಲಿ ಏನ್ ಬರಬೇಕು ಓಪನ್ ಸರ್ಕಲ್. ಓಕೆ, ಇಲ್ಲಿ ಈಕ್ವಲ್ ಟು ಇದ್ದಾಗ ನಾವು ಈಕ್ವಲ್ ಟು ಇದ್ದಾಗ ಕಂಪ್ಲೀಟ್ ಸರ್ಕಲ್ ಹಾಕ್ಬೇಕು, ಈಕ್ವಲ್ ಟು ಇದ್ದಾಗ ಈ ತರ ಕಂಪ್ಲೀಟ್ ಸರ್ಕಲ್ ಹಾಕ್ಬೇಕು. ಸೊ ನಮ್ಗೆ ಬರೀ ಗ್ರೇಟರ್ ದನ್ ಇದ್ದಾಗ ಈ ತರ ಹಾಕ್ಬಾರ್ದು, ಈಕ್ವಲ್ ಟು ಇದ್ದಾಗ ಈ ತರ ಹಾಕ್ಬೇಕು. ನಮ್ಗೆ ಬರೀ ಓಪನ್ ಗ್ರೇಟರ್ ದನ್ ಅಂತ ಈ ತರ ಹಾಕ್ಬೇಕು, ಗ್ರೇಟರ್ ದನ್ ಇದ್ದಾಗ ಈ ತರ ಹಾಕ್ಬೇಕು, ಈಕ್ವಲ್ ಟು ಇದ್ದಾಗ ಈ ತರ ಹಾಕ್ಬೇಕು. ಆ ನಂಬರ್ ಮೇಲೆ ಈ ತರ ರೆಪ್ರೆಸೆಂಟ್ ಮಾಡು. ಅದಕ್ಕೋಸ್ಕರ ನೋಡಿ ಓಪನ್ ಸರ್ಕಲ್ ಹಾಕಿನಿ ಅಥವಾ ಹಾಲೋ ಸರ್ಕಲ್ ಹಾಕಿದ್ರಿ. ಸೊ ಗ್ರೇಟರ್ ದನ್ -3 ಅಂತ ಯಾವ ಸೊಲ್ಯೂಷನ್ ಬರ್ತಿದೆ. ಇಷ್ಟು ಸ್ವಲ್ಪ ಡಾರ್ಕ್ ಆಗಿ ಶೇಡ್ ಮಾಡ್ಬಿಡಿ. ಸೊ ಎಕ್ಸಾಮ್ ನಲ್ಲಿ ಅರ್ಥ ಆಗ್ಬೇಕು ನೀವು ಇದನ್ನ ಇದೇ ಸೊಲ್ಯೂಷನ್ ಬಂದಿದೆ ಅಂತ ಹೇಳಿ. ಓಕೆ, ಇಷ್ಟು ಬರೆದ್ರೆ ನಿಮ್ಗೆ ಏನಾಗುತ್ತೆ, ಸೊ ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ನೋಡಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಸೊ ಅದೇ ತರ ಇದೆ. ಸೊ ನೀವು ಏನ್ ಮಾಡಬೇಕು, ಸೊ ಇದನ್ನ ಸಾಲ್ವ್ ಮಾಡಬೇಕು. ಅದನ್ನ ಏನ್ ಮಾಡಬೇಕು, ಗ್ರಾಫ್ ಅಲ್ಲಿ ಅದನ್ನ ನಂಬರ್ ಲೈನ್ ಮೇಲೆ ಅಥವಾ ನಂಬರ್ ಲೈನ್ ಮೇಲೆ ಅದನ್ನ ರೆಪ್ರೆಸೆಂಟ್ ಮಾಡಬೇಕು ಗ್ರಾಫಿಕಲಿ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಅದೇ ತರ ಸೇಮ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಇನ್ಇಕ್ವಾಲಿಟಿ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. ದಟ್ ಈಸ್ 3 ಟೈಮ್ಸ್ ಆಫ್ 1 ಮೈನಸ್ ಎಕ್ಸ್ ಲೆಸ್ಸರ್ ದನ್ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 4. ಓಕೆ, ಸೊ ಇಷ್ಟ ಆಯ್ತಾ. ಓಕೆ, ನಾವು 3 ಇಂದ ಮಲ್ಟಿಪ್ಲೈ ಮಾಡಿದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 3 ಮೈನಸ್ 3x, so lesser than or equal to 2x plus 8. So plus 2x ಇಕ್ಕಳ್ತಂದ್ರೆ, so plus 2x ಇಕ್ಕಳ್ತಂದ್ರೆ ಏನಾಗುತ್ತೆ, that is minus 3x. ಹೆಂಗಿದೆ ಹಂಗೆ ಬರ್ಕೊಳ್ಳಿ. plus 2x ಇಕ್ಕಳ್ತಂದ್ರೆ that is minus 2x. ಇಲ್ಲಿ lesser than ಇದೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. plus 3 ಇದೆ ಆ ಕಡೆ ತಗೊಂಡ್ರೆ ಏನಾಗುತ್ತೆ, that is minus 3 plus 8. ಓಕೆ, ಇಷ್ಟ ಆಯ್ತಾ. ನಾ -3x minus 2x ಎಷ್ಟಾಗುತ್ತೆ, that is minus 5x. ಓಕೆ, minus 5x ಆಗುತ್ತೆ, is lesser than. ಓಕೆ, 8 ಅಲ್ಲಿ 3 ಕಳೆದಾಗ ಎಷ್ಟಾಗುತ್ತೆ, 8 ಅಲ್ಲಿ 3 ಕಳೆದಾಗ ದಟ್ ಈಸ್ 5 ಆಗುತ್ತೆ. ಓಕೆ, ನಾವು -x ಯು ರೈಟ್ ಆಸ್ ಇಟ್ ಈಸ್. ಸೊ x ವ್ಯಾಲ್ಯೂ ಇಸ್ ಲೆಸರ್ ದನ್ 5 ಡಿವೈಡೆಡ್ ಬೈ 5. ಸೊ 5 ಕ್ಯಾನ್ಸಲ್ ಮಾಡಿ ಏನಾಗುತ್ತೆ, ದಟ್ ವಿಲ್ ಲೆಫ್ಟ್ ವಿತ್ -x ವ್ಯಾಲ್ಯೂ ಇಸ್ ಲೆಸರ್ ದನ್ 1. ಓಕೆ, ಸೊ ನಾವು ಇಲ್ಲಿ ಏನ್ ಮಾಡಬಹುದು, ನೆಗೆಟಿವ್ ವ್ಯಾಲ್ಯೂ ಇರಬಾರ್ದು. ಸೊ ದಟ್ ಈಸ್ ನೆಗೆಟಿವ್ ವ್ಯಾಲ್ಯೂ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಸೊ ನಾವು ಎರಡು ಕಡೆಯಿಂದ -1 ಇಂದ ಮಲ್ಟಿಪ್ಲೈ ಮಾಡೋದು. ಸೊ ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್. ಓಕೆ, ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್ ಅಂತ ಬರೋದು. ಓಕೆ, ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಮೈನಸ್ ಅಂದ್ರೆ ಇದು ಪ್ಲಸ್ ಆಗುತ್ತೆ, -x ಇದು ಏನಾಗುತ್ತೆ ಪ್ಲಸ್ x ಆಗುತ್ತೆ, ಇದು +1 ಇದು ಏನಾಗುತ್ತೆ -1 ಆಗುತ್ತೆ. ಓಕೆ, ಸೊ ವೆನ್ ಎವರ್ ವಿ ಆರ್ ಮಲ್ಟಿಪ್ಲೈಯಿಂಗ್ ವಿತ್ ನೆಗೆಟಿವ್, ಓಕೆ, ಅವಾಗ ಇನ್ಇಕ್ವಾಲಿಟಿ ಏನಾಗುತ್ತೆ, ಲೆಸರ್ ದನ್ ಇದು ಏನಾಗುತ್ತೆ, ದಟ್ ಈಸ್ ಗ್ರೇಟರ್. ಓಕೆ, ಇಷ್ಟು ನಮಗೆ ಸೊಲ್ಯೂಷನ್ ಬರುತ್ತೆ. ಓಕೆ, ಇದನ್ನ ನಂಬರ್ ಲೈನ್ ಮೇಲೆ ಹಾಕಂತ ಹೇಳಿದ್ವಿ. ಓಕೆ, ಇದನ್ನ ನಂಬರ್ ಲೈನ್ ಮೇಲೆ ಹೆಂಗ್ ಹಾಕ್ತೀರಾ. ಓಕೆ, ಸೊ ಇದನ್ನ ನಂಬರ್ ಲೈನ್ ಮೇಲೆ ಈಗ ಹೇಳಿದೀನಿ, ಸೇಮ್ ಎಕ್ಸಾಕ್ಟ್ಲಿ ಅದೇ ತರ ಹಾಕೋದು. ಓಕೆ, ರೂಲರ್ ತಗೊಳ್ಳೋಣ, ರೂಲರ್ ತಗೊಂಡು ರೆಪ್ರೆಸೆಂಟ್ ಆಗಿ ನಂಬರ್ ಲೈನ್ -1 ದೊಡ್ಡದು ಅಂತ ಹೇಳ್ತಿದ್ರೆ. ಓಕೆ, ಸೊ ನಿಮಗೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಇಷ್ಟು ಸಾಕು. Let us consider this as 0, this as -1, this as -2, this as -3, this is 1, 2, 3. Okay. ಅವ್ರೇನ್ ಹೇಳ್ತಾರೆ, -1 ದೊಡ್ಡದು. -1 ಇಲ್ಲಿದೆ, ಫಸ್ಟ್ ಇಲ್ಲಿದೆ, -1 ದೊಡ್ಡದು. ಓಕೆ, ಬಟ್ ನಾಟ್ -1. ದಟ್ ಇಸ್ ವೈ ನಾವೇನ್ ತಗೋಬೇಕಂದ್ರೆ ನಮಗೆ ಹಾಲೋ ಸರ್ಕಲ್ ತಗೋಬೇಕು. ಓಕೆ, ಸೊ ದಿಸ್ ಇಸ್ ವೈ. ಸೊ ಹಾಲೋ ಸರ್ಕಲ್ ತಗೊಳ್ಳಿ. ಇಲ್ಲಿ ಇದಕ್ಕಿಂತ ದೊಡ್ಡದು ಎಷ್ಟು, ಸೊ ಇದಕ್ಕಿಂತ ದೊಡ್ಡದು -1 ತಗೊಂಡ್ರೆ -1 ದೊಡ್ಡದು. ಇವೆಲ್ಲ ವ್ಯಾಲ್ಯೂಸ್ ಕೊಡ್ತಾ ಅಂತ. ಅದಕ್ಕೋಸ್ಕರ ಇದನ್ನೇನ್ ಮಾಡಿ ಸ್ವಲ್ಪ ಡಾರ್ಕ್ ಆಗಿ ಶೇಡ್ ಪೆನ್ಸಿಲ್ ಇಲ್ಲಿ ನಿಮ್ ಕಡೆ ಪೆನ್ಸಿಲ್ ಇರುತ್ತೆ, ನೀಟಾಗಿ ಸ್ಕೇಲಿಗೆ ಹಾಕ್ಬೇಕು. ನೀಟಾಗಿ ಸ್ಕೇಲಿಗೆ ಹಾಕಿದ್ರೆ ಮಾತ್ರ ಮಾರ್ಕ್ಸ್ ಕೊಡೋದು, ಇಲ್ಲಾಂದ್ರೆ ವೆಂಕಲ್ ಹಾಕಿದ್ರೆ ಮಾರ್ಕ್ಸ್ ಕೊಡಲ್ಲ. ಇಷ್ಟು ಮಾಡಿದ್ರೆ ನಿಮಗೆ ಸೊ 2 ಮಾರ್ಕ್ಸ್ ಬರ್ತಾ ನೋಡಿ. ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡಿಸಿದೀನಿ ನಾನು, ಇಲ್ಲೇನು ಬೇರೆ ಕ್ವಶನ್ಸ್ ಇಲ್ಲ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ರಿ. ಸೊ ಇವು ನೋಡಿ, ಇವನ್ನ ಸಾಲ್ವ್ ಮಾಡಿ ಇದನ್ನ ಗ್ರಾಫ್ ಅಲ್ಲಿ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಿದ್ರೆ, ಗ್ರಾಫಿಕಲಿ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಿದ್ರೆ ಮಾಡೋ ಕ್ವಶನ್ ಬರ್ತಾವ ಆಲ್ಮೋಸ್ಟ್. ಇಲ್ಲಿ ನೋಡಿ, ಈ ಕ್ವಶನ್ ಬರ್ಬೋದು ನಿಮ್ಗೆ. ಇಲ್ಲ, ಫಸ್ಟ್ ಕ್ವಶನ್ ಇದು ಕ್ವಶನ್ ಬರ್ಬೋದು, ಆಲ್ಮೋಸ್ಟ್ ಈ ಕ್ವಶನ್ ಬರ್ಬೋದು. ದಟ್ ಈಸ್ ವೈ ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡಿ. ಏನಿಲ್ಲ, ಇಷ್ಟೇ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ, ಈಸಿಯಾಗಿ ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ. ಸೊ ನಿಮಗೆ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಈ ಕ್ವಶನ್ಸ್ ಇದೆ. ನಾವು ವಿಜಯನಗರ ಡಿಸ್ಟ್ರಿಕ್ಟ್ ಇದೆ, ಬಟ್ ಬೇರೆ ಡಿಸ್ಟ್ರಿಕ್ಟ್ ಗೊತ್ತಿಲ್ಲ. ವಿಜಯನಗರ ಡಿಸ್ಟ್ರಿಕ್ಗೆ ಈ ಲೀನಿಯರ್ ಈಕ್ವಾಲಿಟಿ ಸೊ ಕ್ವಶನ್ಸ್ ಇದಾವೆ. ಓಕೆ, ದಟ್ ಈಸ್ ವೈ ನೀವು ಕೇರ್ಫುಲ್ಲಿ ಸಾಲ್ವ್ ಮಾಡಿ ಪ್ರತಿಯೊಂದು ಕ್ವಶನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.